ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಿಯಾಂಶಲಿ. ಪರ್ಫೆಕ್ಟ್ ಪಾನಿಪೂರಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಗೋಧಿ ಹಿಟ್ಟು ತಗೊಳ್ತಾ ಇದ್ದೀನಿ, ವೀಟ್ ಫ್ಲಾರ್. ಸೊ 1 ಕಪ್ ಗೋಧಿ ಹಿಟ್ಟು ಹಾಕೊಂಡ್ರೆ ಅದರದ್ದು 1/2 ಕಪ್ ಅಷ್ಟು ರವೆ ತೊಗೊಂಡಿನಿ. ಸೊ ಇವೆರಡು ಇಂಗ್ರೀಡಿಯೆಂಟ್ ಇದ್ದರೆ ಸಾಕು. ನಾನು ಇದರಲ್ಲಿ ಎಣ್ಣೆ, ಸೋಡಾ, ಮೈದಾ ಹಾಗೂ ಉಪ್ಪನ್ನು ಯಾವುದೂ ಬಳಸ್ತಿಲ್ಲ. ವೆರಿ ಈಸಿ ಸ್ಟೆಪ್ ತೋರ್ಸಾತೀನಿ ಪೂರಿ ಮಾಡೋದು ನಿಮಗೆ. ಸೊ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕಿವಾಗ ಕುದಿಸ್ಕೊಂಡಿರೋ ನೀರು ಹಾಕ್ತಾ ಇದ್ದೀನಿ. ನೀರು ಎಷ್ಟು ಬಿಸಿ ಇರಬೇಕಂತಂದರೆ ಉಗುರು ಬೆಚ್ಚನೆಯ ನೀರಿದ್ದರೆ ಸಾಕು. ಸೊ ಇದನ್ನು ಕರೆಕ್ಟಾಗಿ ಕಲಿಸ್ಕೊಂಡು ಒಂದು ಡೋ ರೆಡಿ ಮಾಡ್ಕೊಳ್ಳಿ. ಇದು ಚಪಾತಿ ಮಾಡ್ಲಿಕ್ಕೆ ನಾವು ಹಿಟ್ಟು ಕಲಿಸ್ಕೋತೀವಲ್ಲ, ಸೊ ಆ ಹದಕ್ಕಿದ್ರೆ ಸಾಕು. ಇವಾಗ ಇದನ್ನು 15 ಮಿನಿಟ್ಸ್ವರೆಗೂ ಒದ್ದೆ ಬಟ್ಟೆ ಯಂತ್ರ ಮುಚ್ಚಿ ಇಟ್ಬಿಡಬೇಕು. ಅಲ್ಲಿವರೆಗೂ ನಾವು ಪಾನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಕೊತ್ತಂಬರಿ, ಪುದೀನ, ಹಸಿಮೆಣಸಿನಕಾಯಿ ಹಾಗೂ ಅಲ್ಲ. ಇವನ್ನೆಲ್ಲನೂ ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಫೈನ್ ಪೇಸ್ಟ್ನ ಒಂದು ಬೌಲಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊಂಡು ನೀವು ಇದನ್ನು ಹೆಚ್ಚಿಗೆ ಮಾಡ್ಕೋಬೋದು. ನೋಡ್ಬೋದು ನಾನು ನೀರು ಹಾಕ್ತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಇವಾಗಲೇ ಹೆಚ್ಚಿಗೆ ಮಾಡ್ಕೋಬೇಕು. ಮಸಾಲ ಹಾಕಿದ್ಮೇಲೆ ಹೆಚ್ಚಿಗೆ ಮಾಡ್ಕೊಂಡ್ರೆ ಅದ್ರ ಟೇಸ್ಟ್ ಹೋಗುತ್ತೆ. ಸೊ ಇವಾಗಲೇ ಎಷ್ಟು ಕ್ವಾಂಟಿಟಿಯಲ್ಲಿ ನಿಮ್ಗೆ ಬೇಕೋ ಅಷ್ಟು ನೀರು ಹಾಕಿ ಹೆಚ್ಚಿಗೆ ಮಾಡ್ಕೋಬೇಕು. ಈ ಪೇಸ್ಟ್ನ ಚೆಲ್ಲಿಕ್ಕೆ ಹೋಗಬೇಡಿ, ಯಾಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಇದನ್ನು ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಂಡ್ಬಿಡಿ. ನೋಡ್ಬೋದು ನಾನು ನೀರು ಹೆಚ್ಚಿಗೆ ಮಾಡಿಕೊಂಡೆ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ದೆನ್ ಎವರೆಸ್ಟ್ ಪಾನಿಪುರಿ ಮಸಾಲ ಹಾಕ್ತಾ ಇದ್ದೀನಿ. ನೀವು ಇದ್ರ ಬದಲು ಚಾಟ್ ಮಸಾಲನೂ ಯೂಸ್ ಮಾಡ್ಕೋಬೋದು. ಇವಾಗ ಹುಣಸೆಹಣ್ಣು ನೆನೆ ಇಟ್ಕೊಂಡಿರೋ ನೀರು ಹಾಕ್ತಾ ಇದ್ದೀನಿ. ಸೊ ಇಷ್ಟು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ನೆಕ್ಸ್ಟ್ ಸ್ಟೆಪ್, ಆವಾಗಲೇ ಏನು 15 ಮಿನಿಟ್ಸನ್ನ ಹಿಟ್ಟನ್ನು ಒದ್ದೆ ಬಟ್ಟೆ ಅಂತ ಮುಚ್ಚಿಟ್ಟಿದ್ವಲ್ಲ ಅದನ್ನು ತಗೊಂಡು ನಾನು 2 ಪೋರ್ಷನ್ ಮಾಡಿ ಈಗ ಫಸ್ಟ್ ಪೋರ್ಷನಿಂದ ಈ ಥರ ರೋಲ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಸಣ್ಣದಾಗಿ ಈಕ್ವಲ್ ಪ್ರಪೋರ್ಷನಲ್ಲಿ ಕಟ್ ಮಾಡ್ಕೋಬೇಕು. ಸೊ ಇವನ್ನ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಪ್ಲೇಟ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದ್ರ ಸರ್ಫೇಸ್ ಡ್ರೈ ಆಗಲಿಕ್ಕೆ ಬಿಡಬಾರ್ದು. ಹಾಗೇನಾದರೂ ಅದು ಡ್ರೈ ಆದರೆ ಪೂರಿ ಉಪ್ಪಲ್ಲ. ಸೊ ಅದಕ್ಕೆ ನಾನು ಒಂದು ಒದ್ದೆ ಬಟ್ಟೆನ ಮುಚ್ಕೊಳ್ತಾ ಇದ್ದೀನಿ.
ಆಮೇಲೆ ಪೂರಿ ಲಟ್ಟಿಸ್ಕೋವಾಗ ಅದು ಜಾಸ್ತಿ ದಪ್ಪನೂ ಇರಬಾರ್ದು ಹಾಗೂ ತೆಳುವಾಗಿನೂ ಇರಬಾರ್ದು. ಎಲ್ಲ ಸೈಡು ಈಕ್ವಲ್ ಆಗಿ ಲಟ್ಟಿಸ್ಕೋಬೇಕು. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಅದು ಕಾಯ್ದ ನಂತರ ಲಟ್ಟಿಸ್ಕೊಂಡಿರೋ ಪೂರಿನ ಬಿಡ್ತಾ ಇದ್ದೀನಿ. ಅದನ್ನು ಎಣ್ಣೆಯೊಳಗೆ ಬಿಟ್ಟ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿದರೆ ಉಬ್ಬುತ್ತೆ. ನೋಡ್ಬೋದು ಆಲ್ಮೋಸ್ಟ್ ಆಲ್ ಪೂರಿ ಉಬ್ತಾ ಇದ್ದಾವೆ. ಇದು ವಿತೌಟ್ ಟಚ್ ಉಬ್ತಾ ಇದೆ. ಸೊ ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು. ಕೆಲವೊಬ್ರು ಮನೆಯೊಳಗೆ ಮಾಡಿರೋ ಪೂರಿ ಕ್ರಿಸ್ಪಿಯಾಗಿ ಬರೋಂಗಿಲ್ಲ. ಲೈಕ್ ಪೂರಿ ಉಬ್ಬಿದ್ರೂ ಫುಲ್ ಸಾಫ್ಟ್ ಆಗಿರ್ತೈತಿ, ಅಷ್ಟು ಕ್ರಂಚಿನೆಸ್ ಇರೋಂಗಿಲ್ಲ. ಸೊ ನಾನು ಏನು ಹೇಳಿದ್ದೀನಿ ಆ ಪ್ರೊಸೀಜರ್ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ಕ್ರಿಸ್ಪಿ ಹಾಗೂ ಕಡಕ್ಕಾಗಿರೋ ಪೂರಿನ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಸೊ ಲಾಸ್ಟಲ್ಲಿ ನಾನೊಂದು ಪೂರಿನ ಒಡೆದು ತೋರಿಸ್ತೀನಿ, ಎಷ್ಟು ಕ್ರಿಸ್ಪಿಯಾಗಿದೆ ನಿಮಗೆ ಗೊತ್ತಾಗುತ್ತೆ. ಈಗ ಆಲೂಗಡ್ಡೆ ಸ್ಟಫಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆಗೆ 1.5 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಈಗ ಖಾರದ ಪುಡಿ, 1 ಚಮಚ ಜೀರಾ ಪೌಡರ್, 1 ಚಮಚ ಕೊರಿಯಂಡರ್ ಪೌಡರ್. ಸೊ ಆವಾಗಲೇ ಪೇಸ್ಟ್ ತೆಗೆದು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಕುದಿಸ್ಕೊಂಡು ಇಟ್ಕೊಂಡಿರೋ ಬಟಾಣಿ ಹಾಕ್ತಾ ಇದ್ದೀನಿ. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ. ಪಕ್ಕಾ ಸ್ಟ್ರೀಟ್ ಸ್ಟೈಲ್ ಟೇಸ್ಟ್ ಕೊಡುವ ಪಾನಿಪುರಿ ಸವಿಯಲು ಸಿದ್ಧವಾಗಿದೆ. ನಾನೀಗ ಒಂದು ಪೂರಿನ ಒಡೆದು ತೋರಿಸ್ತೀನಿ. ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.